ಬಸವ ವ್ಲಾಗ್ ಕನ್ನಡ. ನಾನು ಫ್ರೆಂಡ್ಸ್, ಇದು ಬಂದು ಭಾನುವಾರ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವತ್ತು ನಾನು ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಜೀರಿಗೆನ ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ಇವತ್ತು ಬಿಸಿ ಮಾಡಿಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ಬಾಡಿನೂ ತುಂಬ ಕೋಲ್ಡ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಇದರಿಂದ ನಮ್ಮ ಡೈಜೆಷನ್ ಪವರ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನು ಕುಡಿದು ಮತ್ತು ಇವತ್ತಿನ ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರಾತ್ರಿಯೇ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಒಂದು 2-3 ಸಲ ವಾಶ್ ಮಾಡಿ ನೆನೆ ಹಾಕಿದ್ದೆ. ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿತ್ತು. ಸೊ ಇದನ್ನು ರುಬ್ಕೊಂಡ್ಬಿಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಒನ್ ಟೈಮ್ಗಷ್ಟೇ ಮಾಡ್ಕೊಂಡಿರೋದು. ಮಧ್ಯಾಹ್ನಕ್ಕೆ ಏನಾದ್ರು ಬೇರೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಬೆಳಗಿನ ತಿಂಡಿಗೆ ಮಾತ್ರ ನಾನು 1 ಲೋಟ ಅಕ್ಕಿನ ನಾನು ನೆನೆ ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ನೆಂದಿತ್ತು. ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನಿಲ್ಲೊಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಕೆಲವೊಂದು ಸಲ ಬರೀ ಅಕ್ಕಿನೇ ರುಬ್ಕೊತೀನಿ, ಕೆಲವೊಂದು ಸಲ ಈ ಥರ ತೆಂಗಿನಕಾಯಿನ ಹಾಕ್ಕೊತೀನಿ. ಸೊ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಫುಲ್ಲು ನೈಸಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಯಾವ ಥರ ಅಂತೇಳಿದ್ರೆ ಗಂಧ ಅಂತ ಅಂತಾರಲ್ಲ, ಈ ಥರ ಕುಂಕುಮ ಗಂಧ ಅಷ್ಟು ನೈಸ್ ಇರುತ್ತಲ್ಲ, ಆ ಲೆವೆಲ್ಗೆ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು, ಅಂದರೆ ಇವಾಗ ನಾನು ಜಾರಲ್ಲಿ ಇರುತ್ತಲ್ಲ ಆ ಹಿಟ್ಟನ್ನೆಲ್ಲ ಹಾಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾನು ಇವಾಗ ಆ್ಯಡ್ ಮಾಡ್ಕೊಬೇಕು. ಯಾವ ಥರ ಅಂತ ಹೇಳಿದ್ರೆ ಈ ಹಾಲು ಬರುತ್ತಲ್ಲ ಅಷ್ಟು ಗಟ್ಟಿ ಇರಬೇಕು, ಅಷ್ಟು ನೀರನ್ನು ನಾನು ಹಾಕ್ಕೊಂಡು ಈ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನ ಹಾಕ್ಕೊಂಡಿಲ್ಲ. ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರಗೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ. ನನಗೆ ಸ್ವಲ್ಪ ಮೋರಲ್ಲಿ ಐಟಮ್ಗಳು ಬೇಕಿತ್ತು, ಕೆಲವೊಂದು ಐಟಮ್ಗಳು. ಅದನ್ನು ತರೋಕ್ಕೆ ಹಸ್ಬೆಂಡು ನಾನು ಪಾಪು ಹೋಗಿದ್ವಿ ಬೆಳಿಗ್ಗೆನೇ. ಸ್ವಲ್ಪ ಯೋಗಟ್ ಬೇಕಿತ್ತು, ಮತ್ತು ಬಟರ್ ಬೇಕಿತ್ತು, ಸ್ವಲ್ಪ ಸೊಪ್ಪು ಐಟಮ್ಗಳು ಬೇಕಿತ್ತು. ಸೊ ಹಾಗಾಗಿ ಅದನ್ನು ತಂದುಬಿಡೋಣ ಅಂತ ಹೇಳ್ಬಿಟ್ಟು ಸೊ ಹೋಗಿದ್ವಿ. ಅದನ್ನು ಕೂಡ ತಗೊಂಡು ಮನೆಗೇನಾದರೂ ಬೇಸಿಕ್ ನೆಸೆಸಿಟಿ ಇದ್ದರೆ ಅದನ್ನು ಕೂಡ ತಂದುಬಿಡೋಣ ಅಂದ್ಕೊಂಡು ಹೋಗಿದ್ವಿ. ಸಾಮಾನ್ಯವಾಗಿ ನಾವು ರಿಲಯನ್ಸ್ಗೆ ಹೊರಟೋಗ್ಬಿಡ್ತೀವಿ. ಕೆಲವೊಂದು ಏನಾದರೂ 1-2 ಐಟಮ್ ಇತ್ತು ಅಂತ ಹೇಳಿದ್ರೆ ನಿಯರ್ ಪ್ರಾವಿಷನ್ ಸ್ಟೋರಲ್ಲೇ ತೊಗೊತೀವಿ. ಕೆಲವೊಂದು ಐಟಮ್ ಅಂದರೆ ಈ ಥರ ಯೋಗಟ್ ಆಗಿರ್ಬೋದು, ಅಥವಾ ಈ ಥರ ಬಟರ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ರಿಲಯನ್ಸ್ ಹತ್ರನೇ ಹೋಗೋಕ್ಕಾಗಲ್ಲ, ಈ ಮೋರಲ್ಲೇ ಬಂದು ತೊಗೊತೀವಿ. ನಮಗೆ ಸ್ವಲ್ಪ ಹತ್ತಿರ ಇದೆ ಮನೆಗೆ. ಸೊ ಹಾಗಾಗಿ ಅದನ್ನು ಎಲ್ಲ ತೊಗೊಂಡು ಬರಬೇಕಾದ್ರೆ ಇವತ್ತು ಚಿಕನ್ ಕೂಡ ತೊಗೊಂಡು ಬಂದಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನೀರು ದೋಸೆಗೆ ಚಿಕನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ kg ತೊಗೊಂಡು ಬಂದಿದ್ದೆ. ಹೇಳಬೇಕು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ನಾನೊಬ್ಬಳೇ ಜಾಸ್ತಿ ನಾನ್ ವೆಜ್ ಇಷ್ಟಪಡೋದು. ಸೊ ಹಾಗಾಗಿ ನನಗೆ ಅರ್ಧ kg ಆಯಿತು ಅಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಟೈಮ್ಗೂ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಅಷ್ಟು ತೊಗೊಂಡು ಬಂದು ಅದನ್ನು ಕೂಡ ನೀಟಾಗಿ ಫಸ್ಟು 1-2 ಸಲ ವಾಶ್ ಮಾಡ್ಕೊಂಡು ಬಿಡ್ತೀನಿ. 1-2 ಸಲ ರನ್ನಿಂಗ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ, ಅಂದರೆ ಸ್ವಲ್ಪ ಬ್ಲೆಡ್ಡು ಆ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ 3ನೇ ಸಲಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 2-3 ನಿಮಿಷ ನೆನೆ ಹಾಕ್ತೀನಿ. ಸ್ವಲ್ಪ ನಮಗೂ ಕೂಡ ಹೊರಗಡೆಯಿಂದ ತಂದಿರ್ತೀವಿ ಅಲ್ವಾ, ಸೊ ಹಾಗಾಗಿ ನಮಗೂ ಸ್ವಲ್ಪ ಏನಾದರೂ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಏನೋ ಒಂಥರ ಸಮಾಧಾನ. ಅದನ್ನ ಹಾಕಿ ಒಂದು 5 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ಇದಾದಮೇಲೆ ಕಾಫಿ ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿ ಮಾಡ್ಕೊತೀನಿ. ಬರಬೇಕಾದ್ರೇ ಹಾಲು ಕೂಡ ತೊಗೊಂಡು ಬಂದಿದ್ವಿ. ಸೊ ಮೊದಲಿಗೆ ಹಾಲನ್ನೆಲ್ಲ ಕಾಯಿಸ್ಕೊಂಡು ಬಿಡೋಕ್ಕೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸಾಮಾನ್ಯವಾಗಿ ಯಾವಾಗಲೂ ನಾನು ಬೆಳಿಗ್ಗೆ ತಂದ ತಕ್ಷಣವೇ ಹಾಲನ್ನ ಕಾಯಿಸಿ ಒಂದು ಬೇರೆ ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡು ಬಿಡ್ತಿದ್ದೆ. ಇವಾಗೊಂದು 2 ಸಲದ ತವಿಂದ ಕಾಯಿಸಿರ್ತಿಲ್ಲ, ಸಂಜೆ ಹೊತ್ತಲ್ಲೇ ಕಾಫಿ ಸ್ವಲ್ಪ ಹೊಡ್ಕೊಂಡು ಬಿಡೋದು. ಸೊ ಹಾಗಾಗಿ ಮತ್ತೆ ನಾನು ಹಾಲನ್ನ ಕಾಯಿಸಿ ಬೆಳಿಗ್ಗೆನೇ ಎತ್ತಿಟ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಬೇರೆ ಪಾತ್ರೆನ ಇಟ್ಕೊಂಡು ಕಾಫಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇನ್ನೇನು ನನ್ನ ಮಗನಿಗೂ ಕೂಡ ಹಾಲು ಕಾಯಿಸ್ಕೊಡ್ಬೇಕು. ಅವ್ನು ಎದ್ದ ತಕ್ಷಣ ಕೊಡಬೇಕಿತ್ತು, ಬಟ್ ನಾವಲ್ಲಿ ಮೋರ್ ಹತ್ರ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಅವನು ಆ ಕಡೆ ಈ ಕಡೆ ನೋಡಿಕೊಂಡು ಹೊಟ್ಟೆ
ಯಶು ಮರ್ಕೊಂಡ್ಬಿಟ್ಟಿದ್ನ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಬೇಗ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು, ನನಗಂತೂ ಯಾವುದು ಬೆಲ್ಲಗಳು ಕೂಡ ಸೆಟ್ ಆಗ್ತಿರ್ಲಿಲ್ಲ. ಯಾವುದೇ ಬೆಲ್ಲ ತಂದ್ರೂ ಒಡ್ಕೊಂಡು ಬಿಡೋದು. ನನಗೆ ಇಲ್ಲಿ ಅಂಗನವಾಡಿಲಿ ಕೂಡ ಬೆಲ್ಲ ಕೊಡ್ತಾಯಿದ್ರು, ಅದು ಕೂಡ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸ್ಟಾರ್ಟಿಂಗ್ ಒಂದಿನ ನೋಡಿದೆ, ಚೆನ್ನಾಗಿತ್ತು. ಮತ್ತೆ ಅದು ಯೂಸ್ ಮಾಡ್ತಿದ್ದಂಗೆ ಸ್ವಲ್ಪ ಶೀತ ನೆಗಡಿ ಥರ ಆಗಿಬಿಡ್ತು. ಸೊ ಹಾಗಾಗಿ ಅದನ್ನು ಕೂಡ ಸ್ಕಿಪ್ ಮಾಡಿಬಿಟ್ಟೆ. ಸೊ ಹಾಗಾಗಿ ನಾನಿಲ್ಲಿ ಸನ್ ಪ್ಯೂರ್ ಅವ್ರದ್ದು ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ನಾನು ತರಿಸ್ಕೊಂಡಿದ್ದೀನಿ. 60 ರುಪೀಸು ಅದು ಪ್ಯಾಕೆಟು. ನೋಡೋಣ, ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ಹಾಗಾಗಿ ನಾನು ಫಸ್ಟೇ ಹಾಲನ್ನ ಕಾಯಿಸಿ ಎತ್ತಿಟ್ಕೊಂಡು, ಮತ್ತು ಈ ಕಡೆ ಬೆಲ್ಲದ ನೀರನ್ನು ಕೂಡ ಕಾಯಿಸಿ ಎತ್ತಿಟ್ಕೊಂಡು, ಸೊ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಕಾಫಿ ಪುಡಿ ಹಾಕಿದ್ದೀವಿ ಅಂತಲೇ ಅನಿಸುತ್ತೆ. ಸೊ ಅದೇ ಬ್ರೌನ್ ಕಲರ್ ಬಂದುಬಿಡುತ್ತೆ. ಇನ್ನು ಫಸ್ಟೇ ಕಾಫಿ ಪುಡಿ ಹಾಕೋಕ್ಕೂ ಮುನ್ನ ಪಾಪುಗೆ ಒಂದು ಗ್ಲಾಸ್ ಎತ್ತಿಟ್ಬಿಡ್ತೀನಿ. ನಂತರ ಇವಾಗ ನನಗೆ ಮತ್ತು ಹಸ್ಬೆಂಡ್ಗೆ ಕಾಫಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ನಾವು ಕೂಡ ಜೀರಾ ವಾಟರ್ ಕುಡಿದು 1 ಅವರ್ ಆಗಿತ್ತು. ಸೊ ಹಾಗಾಗಿ ನಾವು ಕೂಡ ಕಾಫಿ ಕುಡಿದ್ಬಿಟ್ಟು ಅಷ್ಟರಲ್ಲೊಂದು 5-10 ನಿಮಿಷ ಆಗಿತ್ತು. ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪಲ್ಲಿ ಸ್ವಲ್ಪ ನೆಂದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಒಂದು ಸಲ ಅದೇ ನೀರಲ್ಲಿ ತೊಳ್ಕೊಂಡು ಎಲ್ಲನೂ ಕೂಡ ಬೇರೆ ಪಾತ್ರೆಗೆ, ತೂತ್ ಪಾತ್ರೆಗೆ ಹಾಕ್ಕೊಂಡು ಸೋಸ್ಕೊಂಡು, ಮತ್ತು ಅದನ್ನೇ ರನ್ನಿಂಗ್ ವಾಟ್ರಲ್ಲಿ ಇನ್ನೊಂದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ನನಗೂ ಸ್ವಲ್ಪ ಇವತ್ತು ಯಾಕೋ ಬಟರ್ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹೇಗಿದ್ದರೂ ಬಟರ್ ತಂದಿದೆ ಅಲ್ವಾ, ಇವತ್ತು ಬಟರ್ ಚಿಕನ್ ಮಾಡಬೇಕು ಅಂತಲೇ ಬಟರ್ ತೊಗೊಂಡು ಬಂದಿದೆ. ಸೊ ಹಾಗಾಗಿ ಚಿಕನನ್ನು ನಾನೆಲ್ಲನೂ ಒಂದು ಕಡೆ ಇನ್ನೊಂದು ಪಾತ್ರೆಗೆ ಎಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು, ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಮತ್ತೆ 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಯೋಗರ್ಟನ್ನು ನಾನು ತೊಗೊಂಡು, ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸನೂ ಕೂಡ ಹಾಕ್ಕೊಂಡು, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕಿರೋ ಸ್ಪೈಸಸ್ ಪೌಡ್ರು ಮತ್ತು ಚಿಕನ್ನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು, ಒಂದು ಮುಚ್ಚಳ ಮುಚ್ಚಿ 1.25 ಗಂಟೆ ಇದು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಂಡು ಬಿಡೋಕ್ಕೆ ನಾನಿಲ್ಲಿ ಒಂದು ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡು, ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಟರ್ನ ನಾನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಂಡು, ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು, ಮತ್ತು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು, ಒಂದು 10-12 ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು, ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ, ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ನುಣ್ಣಗೆ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲೂ ಕೂಡ ಸೊಪ್ಪಾಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಎಲ್ಲೂ ಕೂಡ ತರಿ ಇಲ್ಲ, ಎಲ್ಲನೂ ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ನ ಇಟ್ಕೊಂಡು ಸ್ಟವ್ನ ಆನ್ ಮಾಡಿ, ಪ್ಯಾನ್ ಕಾದಾದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಬೆಣ್ಣೆನ ನಾನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಬಟರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬಟರ್ ಚಿಕನ್ಗೆ ಸ್ವಲ್ಪ ಬಟರ್ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಇವಾಗಲೂ ಅಷ್ಟೇ ಸ್ವಲ್ಪ ಬಟರ್ನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಂಡು, ಇದು ಸ್ವಲ್ಪ ಚೆನ್ನಾಗಿ ಕಾದಾದಮೇಲೆ ರುಬ್ಬೆತ್ತಿಟ್ಕೊಂಡಿರೋ ಮಸಾಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಈರುಳ್ಳಿ, ಟೊಮೊಟೊ ಹಣ್ಣು ಯಾವುದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡಿಲ್ಲ. ಸೊ ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಬಟರು ಮತ್ತು ಮಸಾಲ ಎಲ್ಲನೂ ಕೂಡ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಿಕೊಂಡು, ಮತ್ತು ಜಾರಲ್ಲಿರೋ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಈ ಟೈಮಲ್ಲಿ ನಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ನಾವು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ.
ಇನ್ನು ಇದು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ದೋ ಚಿಕನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸುಮಾರು ಮುಕ್ಕಾಲು ಗಂಟೆ ಅಂತ ಹೇಳಿದೆ. ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡೋ ಅಷ್ಟರಲ್ಲಿ 1 ಅವರ್ ಆಗೋಯಿತು. 1 ಅವರ್ ಚೆನ್ನಾಗಿ ಚಿಕನ್ ಕೂಡ ಮ್ಯಾರಿನೇಟ್ ಆಗಿತ್ತು. ಇದನ್ನು ಕೂಡ ಚೆನ್ನಾಗಿ ಹಾಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ನಾನು ಸ್ವಲ್ಪ ಮಸಾಲೆ ಹಾಕಿದೆ ಅಲ್ವಾ, ಅದಕ್ಕೆ ಉಪ್ಪುದು ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ತಟ್ಟೆ ಮುಚ್ಚಿ ಒಂದು 5ರಿಂದ 8 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇನ್ನು ನನ್ನ ಕೂದಲು ಕೂಡ ತುಂಬಾ ಡ್ರೈ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಹೇಗಿದ್ರು ಸಂಡೇ ಇತ್ತಲ್ವ, ಹೇಗಿದ್ರು ಮನೆ ಹತ್ರ ಇದ್ದೆ. ಸ್ವಲ್ಪ ಮನೇಲೂ ಕೂಡ ಅಗಸೆ ಬೀಜ ಇತ್ತು. ಸೊ ಅದನ್ನು ಹಾಕಿ ಸ್ವಲ್ಪ ಜೆಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವಾಗಂತೂ ಯಾವ ಟೈಮಲ್ಲಿ ಏನು ಕೆಲಸ ಸಿಕ್ಕುತ್ತೋ ಅದನ್ನೇ ಮಾಡಬೇಕು, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಫ್ರೀ ಸಿಕ್ಕಿದಾಗ ಮಾಡ್ಕೊಂಡು ಬಿಡಬೇಕು. ಇನ್ನು ಚಿಕನ್ ಬೇಯೋವರೆಗೂ ಕೂಡ ನನಗೆ ಬೇರೆ ಕೆಲಸ ಮಾಡೋ ಬದಲು ಈ ಥರ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಗಸೆ ಬೀಜನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದು ಈ ಥರ ಮೇಲ್ಗಡೆ ನೊರೆ ಬಂದು ಸ್ವಲ್ಪ ಅದು ಮುಟ್ಟಿದಾಗ ಸ್ವಲ್ಪ ಅಂಟು ಬರಬೇಕು. ಆ ಲೆವೆಲ್ವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಚಿಕನ್ ಕೂಡ ಬೆಂದು ಸೈಡಲ್ಲಿ ಎಣ್ಣೆ ಬಿಡೋಕ್ಕೂ ಕೂಡ ಸ್ಟಾರ್ಟ್ ಆಗಿತ್ತು. ಇವಾಗ ಇನ್ನೂ ಒಂದು ಸಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡಿದ್ದೆ. ಅದು ವಿಡಿಯೋ ಆಗಿಲ್ಲ. ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೊಸರದ್ದು ಕೆನೆ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಟೇಸ್ಟು ಸಖತ್ತಾಗಿರುತ್ತೆ. ಫ್ರೆಶ್ ಕ್ರೀಮ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇದು ಕೂಡ ರೆಡಿ ಆಗೋಯಿತು. ಈ ಕಡೆ ಜೆಲ್ಲಿನೂ ಕೂಡ ರೆಡಿ ಆಗಿತ್ತು. ನಾನು ಫಸ್ಟು ನೋಡಿದಾಗ ಸ್ವಲ್ಪ ಜೆಲ್ಲಿ ಥರ ಬಂದಿತ್ತು. ಇವಾಗ ಕಂಪ್ಲೀಟಾಗಿ ಇದು ಜೆಲ್ಲಿ ಥರ ಬಂತು. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಕಾಫಿ ಸೋಸೋ ಜಾಲರಿಯಿಂದ ಎಲ್ಲನೂ ಕೂಡ ನಾನು ಸೋಸ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಹಾಕೋದ್ರಿಂದ ಕೂದಲು ಫುಲ್ಲು ಸಾಫ್ಟು ಬರುತ್ತೆ ಮತ್ತು ಕೂದಲು ಬೆಳವಣಿಗೆಗೂ ಕೂಡ ಇದು ಎಲ್ಪ್ ಆಗುತ್ತೆ. ಸೊ ಹಾಗಾಗಿ ವೀಕ್ಲಿಗೆ 1 ಟೈಮು ಅಥವಾ 15 ಡೇಸ್ಗೆ 1 ಟೈಮು ಈ ಥರ ಮಾಡೋದ್ರಿಂದ ಕೂದಲು ಹೆಲ್ದಿಯಾಗಿರುತ್ತೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ಡ್ರೈ ಆಗಿ ಎಷ್ಟು ರಫ್ ಥರ ಇದೆ ಅಂತ. ನಾನು ಕೂಡ ಹೇರ್ ಕಟ್ ಮಾಡಿಸಿದ್ಮೇಲೆ ಯಾವುದೇ ರೀತಿ ಹೇರ್ ಕೇರ್ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಕೂಡ ಆವಾಗಲೆಲ್ಲ 2 ತಿಂಗಳಿಗೊಂದು ಸಲ ಏರ್ ಸ್ಪಾ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ಹೋಗೋಕ್ಕೆ ನಮಗೆ ಸ್ವಲ್ಪ ಫ್ರೀ ಸಿಗ್ತಾಯಿಲ್ಲ ಪಾಪುನ ಇಟ್ಕೊಂಡು. ಸೊ ಹಾಗಾಗಿ ಮನೇಲೇ ಸ್ವಲ್ಪ ಮಾಡ್ಕೊಳ್ಳೋಣ ಈ ಥರ ಏರ್ ಕೇರ್ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೂದಲಿಗೆಲ್ಲ ನೀಟಾಗಿ ಹಾಕ್ಕೊಂಡು ಒಂದು ರಿಬ್ಬನ್ ಹಾಕಿ ಮಿನಿಮಮ್ ಅಂದರೂ 1 ಅವರ್ ಬಿಡ್ತೀನಿ. ಇದಾದಮೇಲೆ ಇನ್ನು ಸಣ್ಣ ಪುಟ್ಟ ಇನ್ನೂ ಕೆಲಸಗಳಿತ್ತು, ಅದನ್ನು ಕೂಡ ಮಾಡ್ಕೊಂಡು ಬಿಡ್ತೀನಿ. ಇನ್ನೂ ದೋಸೆ ಕೂಡ ಹಾಕಿರಲಿಲ್ಲ, ಅದನ್ನು ಕೂಡ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ತವನ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರಿಂದ ಮೇಲ್ಗಡೆ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಸೌಟು ಸಂಪನ್ನ ತಗೊಂಡು ತೆಳ್ಳಗೆ, ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 2 ಸೈಡಲ್ಲೂ ಕೂಡ ಬೇಯಿಸ್ಕೊಂಡ್ಬಿಟ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ. ಇನ್ನು ನೀರು ದೋಸೆಗೆ ಸೈಡ್ ಡಿಶ್ ಆಗಿ ಚಿಕನ್ ಅಂತಲೇ ಅಲ್ಲ, ಟೊಮೊಟೊ ಗೊಜ್ಜು ಆಗಿರ್ಬೋದು, ಪನ್ನೀರ್ ಕರಿ ಆಗಿರ್ಬೋದು, ಯಾವುದೇ ಒಂದು ಇವನ್ ಕೆಲವೊಂದು ಸಲ ತರಕಾರಿ ಸಾಂಬಾರು ಕೂಡ ಕಾಂಬಿನೇಷನ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೀರು ದೋಸೆಗೆ. ಕೆಲವೊಂದು ಸಲ ಏನೂ ಇಲ್ಲ ಅಂತ ಹೇಳಿದಾಗ ಉಪ್ಸಾರು ಖಾರಕ್ಕೆ ಬಿಸಿ ಬಿಸಿ ನೀರು ದೋಸೆ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ಅದು ಟೇಸ್ಟು ನೆಕ್ಸ್ಟು ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ರು. ಅವ್ರು ಬಂದಮೇಲೆ ಬಿಸಿ ಬಿಸಿ ನೀರು ದೋಸೆ ಹಾಕ್ಕೊಟ್ಟು ಅದಕ್ಕೆ ಸ್ವಲ್ಪ ಸಲಾಡ್ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಸೌತೆಕಾಯಿ ಕೂಡ ಮಾಡಿದೆ. ಇನ್ನು ಟೇಸ್ಟ್ ಅಂತೂ ಮಸ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟರೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರಿಂದ ನೀರು ದೋಸೆಗಂತೂ ಬಟರ್ ಚಿಕನ್ ಮಸಾಲ ಸಖತ್ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಮಾಡ್ತಿರೋರು ಕೂಡ ಟ್ರೈ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ, ಅಥವಾ ನೀವು ಫಸ್ಟು ಯಾರಾದರೂ ಬಟರ್ ಚಿಕನ್ ಮಸಾಲ ಮಾಡಿದರೆ ನೀವು ಯಾವ ಥರ ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ.
ಇನ್ನು ತಿಂಡಿ ಎಲ್ಲ ಮಾಡಾದಮೇಲೆ ಸ್ವಲ್ಪ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಮನೇಲಿ ಸ್ವಲ್ಪ ಬಾಳೆಹಣ್ಣಿತ್ತು. ಸೊ ಹಾಗಾಗಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದು 2 ಬಾಳೆಹಣ್ಣನ್ನು ನಾನು ಬಳಸ್ಕೊಂಡು ಈ ಥರ ಕಟ್ ಮಾಡಿ ನಾನು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ನಾನು ಕಲ್ಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಲಿಲ್ಲ, ಕಲ್ಲು ಸಕ್ಕರೆನ ಹಾಕ್ಕೊಂಡು ನಾನು ಒಂದು 4 ಬಾದಾಮಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳಿಗ್ಗೆನೇ ಹಾಲು ಕಾಯಿಸಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಫುಲ್ಲು ನುಣ್ಣಗೆ ನಾನು ರುಬ್ಬಿ ಎತ್ತಿಟ್ಕೊಂಡು ಇದನ್ನು ನಾನು 2 ಗ್ಲಾಸ್ಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಹಾಕ್ಕೊಂಡಿಲ್ಲ. ಮತ್ತು ಮೇಲ್ಗಡೆ ಜೇನುತುಪ್ಪನೂ ಕೂಡ ಹಾಕ್ಕೋಬೋದು. ನಾನು ಜಸ್ಟ್ ಪ್ಲೇನಾಗಿ ನಾನು ಕುಡಿತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಕೂಡ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಟೈಮು 1 ಅವರ್ ಮೇಲ್ಗಡೆನೇ ಆಗಿಬಿಟ್ಟಿತ್ತು. ಅಂದರೆ ನಾನು ಆವಾಗಲೇ ನಾನು ಸ್ವಲ್ಪ ಎಲ್ಲ ಜೆಲ್ಲಿ ಕೂಡ ಅಪ್ಲೈ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಒಣಗಿತ್ತು. ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಕೂದಲು ಕೂಡ ಡ್ರೈ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ಸ್ಮೂತಾಗಿದೆ ಅಂತ. ಫಸ್ಟು ಎಷ್ಟು ರಫ್ ಆಗಿತ್ತು ಅಂತ ನೀವು ನೋಡಿರ್ಬೋದು. ಇವಾಗಿನ ದಿನಗಳಲ್ಲಂತೂ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಂತೂ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲೂ ಪಾಪು ಆದಮೇಲಂತೂ ಹೇರ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ನಾನಂತೂ ಜಾಸ್ತಿ ಟೈಮ್ ಕೊಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. 15 ಡೇಸ್ಗೆ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಹೇರು ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಇದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವಿಡಿಯೋನೇ ನಾನು ಸಂಜೆಯಿಂದ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ರೆಗ್ಯುಲರಾಗಿ ABC ಜ್ಯೂಸ್ ಕುಡಿತಿರೋದ್ರಿಂದ ಡೈಲಿ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಆವಾಗ ನಾನು ಮಿಕ್ಸಿ ರುಬ್ಬೋಕ್ಕಾಗಲ್ಲ, ಯಾಕಂತೇಳಿದ್ರೆ ಪಾಪು ಮಲಗಿರ್ತಾನೆ. ಸೊ ಹಾಗಾಗಿ ಈ ಥರ ನಾನು ಸ್ವಲ್ಪ ಕ್ಯೂಬ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು 1 ಕ್ಯಾರೆಟು, 1 ಸೇಬು, 1 ಬೀಟ್ರೂಟು ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ರುಬ್ಬಿ ಎತ್ತಿಟ್ಕೊಂಡಿರೋದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಇದನ್ನು ಸೋಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನೀಟಾಗಿ ಎಲ್ಲನೂ ಕೂಡ ಸೋಸ್ಕೊಂಡು ಇದನ್ನು ಐಸ್ ಕ್ಯೂಬ್ದು ಮೋಲ್ಡ್ ಇರುತ್ತಲ್ಲ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊತೀನಿ. ಬೆಳಿಗ್ಗೆ ಟೈಮು ನಾನು ಇದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂತೇಳಿದ್ರೆ ಬೆಳಗ್ಗೆ ಟೈಮ್ ಹಿಂಸೆ ಆಗುತ್ತೆ. ಆವಾಗ ಮಿಕ್ಸಿ ರುಬ್ಬಕ್ಕೆ ಹೋದರೆ ನನ್ನ ಮಗ ಎದ್ದು ಬಿಡ್ತಾನೆ. ಸೊ ಹಾಗಾಗಿ ಇನ್ನು ಮಿಕ್ಕಿರೋದನ್ನು ನಾನಿಲ್ಲಿ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಂಡು ಇದನ್ನು ಕೂಡ ಎತ್ತಿ ಇಟ್ಕೊತಾ ಇದ್ದೀನಿ. ನನಗೆ ಅಲ್ಲಿ ಪ್ಲೇಟು ಒಂದೇ ಇದ್ದದ್ದು. ಸೊ ಹಾಗಾಗಿ ಮಿಕ್ಕಿರೋದನ್ನು ನಾನು ಈ ಥರ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನಿಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಕೂಡ ಆಲ್ರೆಡಿ 9:30 ಆಗೋಗಿತ್ತು. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು. ಮತ್ತು ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಬೆಳಿಗ್ಗೆ ಸ್ವಲ್ಪ ಬಟರ್ ಚಿಕನ್ ಮಸಾಲ ಇತ್ತಲ್ಲ ಅದಕ್ಕೇ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಸೊ ಊಟ ಎಲ್ಲ ಮಾಡಿಕೊಂಡು ಆವತ್ತಿನ ರಾತ್ರಿ ಕೆಲಸ ಏನಿದೆ ಅದನ್ನು ಕೂಡ ಮುಗಿಸ್ಕೊಂಡೆ. ಅಂದರೆ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಬೆಳಗ್ಗೆಗೆ ಸ್ವಲ್ಪ ಚಿಯಾ ಸೀಡ್ಸ್ ಬೇಕಿತ್ತು, ಅದನ್ನು ಕೂಡ ನೆನೆ ಹಾಕ್ಕೊಂಡು ಸ್ವಲ್ಪ ಊಟ ಆದಮೇಲೆ ಬಿಸಿನೀರು ಕೂಡ ಕುಡಿದೆ. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ರೋಟೀನು. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.